ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ವಿರೂಪಾಕ್ಷಿ. ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ನಾನು ಇವತ್ತು ಯಾವ ವಿಷಯ ಕುರಿತಂತ ಮಾತಾಡಕ್ ಬರ್ತಾ ಇದ್ದೀನಿ ಅಂದ್ರೆ ಎಫ್ ಐ ಡಿ ಅಂತಂದ್ರೆ ರೈತ ನೋಂದಣಿ ಕಾರ್ಡ್ ಅಥವಾ ರೈತ ನೋಂದಣಿ ಫಾರ್ಮರ್ ರಿಜಿಸ್ಟ್ರೇಷನ್ ಕಾರ್ಡ್ ಅಂತಾನು ಕೂಡ ಕರೀತಾರೆ ಇಂಗ್ಲಿಷಲ್ಲಿ. ಈ ಒಂದು ಎಫ್ ಐ ಡಿ ಕುರಿತಂತೆ ಒಂದು ಸಣ್ಣ ಕಥೆಯನ್ನ ಮಾಡಿದ್ದೀನಿ. ಆ ಕಥೆ ರೂಪದಲ್ಲಿ ಒಂದು ಸಂಭಾಷಣೆ ಅಂದ್ರೆ ಇಬ್ಬರು ರೈತರ ನಡುವೆ ಒಂದು ಸಂಭಾಷಣೆಯನ್ನ ಮಾಡ್ತಾರೆ. ಆ ಸಂಭಾಷಣೆ ಯಾವ ರೀತಿ ಇರುತ್ತೆ ಅನ್ನೋದು ಕುರಿತಂತೆ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ಕಥೆ ರೂಪದಲ್ಲಿ ಹೇಳಿದ್ರೆ ಆದಷ್ಟು ಬೇಗ ರೈತರಿಗೆ ರೀಚ್ ಆಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ನಾನು ಈ ಒಂದು ರೀತಿ ಮಾಡಿದ್ದೀನಿ. ಆ ಸಂಭಾಷಣೆಯ ಮಹತ್ವ ಏನಪ್ಪಾ ಅಂತಂದ್ರೆ FID. ಈ ಒಂದು ಕಥೆಯಲ್ಲಿ ಇಬ್ಬರು ರೈತರು ಬರ್ತಾರೆ. ಒಬ್ಬರ ಹೆಸರು ಬಂದ್ಬಿಟ್ಟು ರಾಮು, ಇನ್ನೊಬ್ಬರ ಹೆಸರು ಬಂದ್ಬಿಟ್ಟು ಶಿವಣ್ಣ ಅಂತ. ಇವರಿಬ್ಬರ ನಡುವೆ ಯಾವ ರೀತಿ ಸಂಭಾಷಣೆ ನಡೆಯುತ್ತೆ FID ಬಗ್ಗೆ ಅಂತಕ್ಕಂಥದ್ರ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ಒಂದು ಊರು ಇರುತ್ತೆ. ಆ ಊರಲ್ಲಿ ಕೃಷಿ ಅಧಿಕಾರಿ ಅವೇರ್ನೆಸ್ ಅನ್ನು ಮಾಡಿರ್ತಾರೆ. ಏನಪ್ಪಾ ಅಂತಂದ್ರೆ ಈ ರೀತಿ ರಸಗೊಬ್ಬರಗಳ ಖರೀದಿಗೆ FID ಕಡ್ಡಾಯ ಅಂತಂದೇಳಿ. ಆ ಒಂದು ಸಂಭಾಷಣೆ ಇಟ್ಕೊಂಡು ಈ ಒಂದು ಸಂಭಾಷಣೆಯನ್ನು ನಾನು ಕ್ರಿಯೇಟ್ ಮಾಡಿದ್ದೀನಿ. ರಾಮು: ಏನಯ್ಯ ಶಿವಣ್ಣ, ಸರ್ಕಾರ ಈಗ ಯೂರಿಯಾ ಗೊಬ್ಬರ ಖರೀದಿಗೆ FID ಕಡ್ಡಾಯ ಅಂತ ಹೇಳಿದೆ. ನಾನು ರೈತಸಂಪರ್ಕ ಕೇಂದ್ರಕ್ಕೆ ಹೋಗಿ ಮಾಡಿಸೋಣ ಬಾ ಅಂದ್ರೆ FID ಮಾಡ್ಸೋದಕ್ಕೆ ಕರೀತಾನೆ. ಶಿವಣ್ಣ: ಅಯ್ಯೋ ಬಿಡಪ್ಪ ರಾಮು, ಇಷ್ಟೊಂದು ತೊಂದರೆ ಯಾಕೆ? ಸ್ವಲ್ಪ ಹೆಚ್ಚಿಗೆ ಹಣ ಕೊಟ್ರೆ ಅಂಗಡಿಯಲ್ಲಿ ಅವರೇ ಬೇಕಾದಷ್ಟು ಗೊಬ್ಬರ ಕೊಡ್ತಾರೆ. ರಾಮು: ಅದು ಸರಿಯಲ್ಲ ಶಿವಣ್ಣ, ಸರ್ಕಾರ ಯಾಕೆ FID ಮಾಡಿಸಿದೆ ಗೊತ್ತಾ? ಎಲ್ಲ ರೈತರಿಗೆ ಸಮಾನವಾಗಿ ಗೊಬ್ಬರ ಸಿಗೋಕೆ. ಶಿವಣ್ಣ: ಅಯ್ಯೋ, ನಾನು ನೋಡಿದ್ದೀನಿ, ಹಣ ಇದ್ರೆ ಎಲ್ಲ ಸಿಗುತ್ತೆ, ಯಾಕೆ ಸಮಯ ವ್ಯರ್ಥ ಮಾಡೋದು? ರಾಮು: ನಾನು ಈಗಾಗಲೇ FID ಮಾಡಿಸ್ಕೊಂಡಿದ್ದೀನಿ, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೋಂದಣಿ ಮಾಡಿಸ್ಕೊಂಡೆ. ಇದರಿಂದ ಸರ್ಕಾರ ಸೌಲಭ್ಯ, ಗೊಬ್ಬರ ವಿತರಣೆ ಹಾಗೂ ರೈತರ ದಾಖಲಾತಿ ಸರಿಯಾಗಿ ಇರ್ತವೆ. ಶಿವಣ್ಣ: ಹೌದಾ, ಅಷ್ಟೊಂದು ಉಪಯೋಗ ಇದೆಯಾ? ರಾಮು: ಹೌದು ಶಿವಣ್ಣ, ಇವತ್ತು ಬೇಕಾಗಿಲ್ಲ ಅಂತ ಅನಿಸಿರ್ಬೋದು, ಆದ್ರೆ ನಾಳೆ ಗೊಬ್ಬರ, ಬೀಜ ಅಥವಾ ಇನ್ನಿತರೆ ಯಾವುದೇ ಸೌಲಭ್ಯ ಪಡೆಯಬೇಕಾದ್ರೆ FID ತುಂಬಾ ಮುಖ್ಯ. ಕೆಲವು ದಿನಗಳ ನಂತರ ಬೆಳೆ ಒಂದು ಸಮಯ, ಬೆಳೆಗಳನ್ನ ಬೆಳಿತಿರ್ತಕ್ಕಂಥ ಸಮಯದಾಗ ಶಿವಣ್ಣ ಚಿಂತೆ ಹತ್ತೈತೆ. ರಾಮುಗ್ ಫೋನ್ ಮಾಡ್ತಾನ. ಅವಾಗ ರಾಮು: ದೊಡ್ಡ ಸಮಸ್ಯೆ ಆಯ್ತು, ಗೊಬ್ಬರ ಬೇಕಾಗಿದೆ ಆದ್ರೆ ಅಂಗಡಿಯಲ್ಲಿ ಕೊಡ್ತಿಲ್ಲ, FID ಇಲ್ಲ ಅಂದ್ರೆ ಸಿಗೋದಿಲ್ಲ ಅಂತಾರೆ. ರಾಮು: ನೋಡಿದೀಯಾ ಶಿವಣ್ಣ, ನಾನು ಮೊದಲೇ ಹೇಳಿದ್ದೆ, ನಾನು ಸಮಯಕ್ಕೆ FID ಮಾಡಿಸ್ಕೊಂಡಿದ್ದೀನಿ, ಆದ್ದರಿಂದ ನನಗೆ ಯಾವುದೇ ತೊಂದರೆ ಆಗಿಲ್ಲ. ಶಿವಣ್ಣ: ಹೌದು ರಾಮು, ನನ್ನ ತಪ್ಪು. ಆಗ ನೀನು ನಿನ್ನ ಮಾತು ಕೇಳಿಕೊಂಡಿದ್ರೆ ಇವತ್ತು ಈ ಸಮಸ್ಯೆ ಬರ್ತಿರ್ಲಿಲ್ಲ. ರಾಮು: ಇನ್ನೂ ತಡ ಆಗಿಲ್ಲ, ಬಾ ಈಗಾದ್ರೂ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ FID ಮಾಡಿಸೋಣ. ಶಿವಣ್ಣ: ಹೌದು, ಈಗ ನನಗೆ ಪಾಠ ಆಯ್ತು, ಸರ್ಕಾರದ ನಿಯಮ ಪಾಲನೆ ಮಾಡಿದ್ರೆ ನಮಗೆ ಉಪಯೋಗ. ಸಂದೇಶ: FID ಮಾಡಿಸಿಕೊಳ್ಳುವುದು ಪ್ರತಿಯೊಬ್ಬ ರೈತನ ಅಗತ್ಯ. ಯೂರಿಯಾ ಸೇರಿದಂತೆ ಗೊಬ್ಬರ ನ್ಯಾಯಯುತ ಸಮ್ಮತ ವಿತರಣೆ, ಸರ್ಕಾರದ ಯೋಜನೆಗಳು, ಸೌಲಭ್ಯಗಳು ಮತ್ತು ರೈತರ ಅಧಿಕೃತ ದಾಖಲಾತಿಗಳು FID ಅಗತ್ಯ ಮುಖ್ಯ. ಹಿಂದೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ FID ಮಾಡಿಸಿಕೊಳ್ಳಿ. ನಾನು ಇಲ್ಲಿ ತನ ಯಾಕಪ್ಪ ಈ ಒಂದು ಕಥೆ ರೂಪದಲ್ಲಿ, ಈ ಒಂದು ಸಂಭಾಷಣೆ ರೂಪದಲ್ಲಿ ಯಾಕೆ ನಾನು ಈ ಒಂದು ಮಾಡಿದೆ ಅಂತಂದು ಹೇಳಿದ್ರೆ, ಒಂದು ಯೂರಿಯಾ ಗೊಬ್ಬರ ಆಗಿರ್ಬೋದು, ಸರ್ಕಾರದ ಇನ್ಯಾವುದೇ ಒಂದು ಯೋಜನೆ ಆಗಿರ್ಬೋದು, ನಿಮಗೆ ಏನಪ್ಪಾ ಅಂದ್ರೆ ಈಗ ಎಲ್ಲದೂ ಆನ್ಲೈನ್ ಸಿಸ್ಟಮ್ ಆಗಿರೋದ್ರಿಂದ ಒಂದು ನಿಮ್ಮ ದಾಖಲಾತಿಗಳನ್ನ ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ನೀವು ಅಂದ್ರೆ ನೋಂದಣಿ ಮಾಡಿಸ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆ ಪಡಿತೈತೆ. ಅಕಸ್ಮಾತ್ ನೀವೇನಾದ್ರೂ ಆ ರೀತಿ ಮಾಡಿಸಿಲ್ಲ ಅಂದ್ರೆ ಅದು ಯಾರಾದ್ರೂ ಅಕಸ್ಮಾತ್ ಈಗ ರಾಮು ಅನ್ನೋರೇ ಇನ್ನೊಬ್ರು ಇರ್ತಾರೆ, ಅವ್ರಿಗೆ ಆಡ್ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಅದಕ್ಕೋಸ್ಕರ ತಾವೇನ್ ಮಾಡ್ಬೇಕಪ್ಪ ಅಂದ್ರ ತಮ್ಮ ಆಧಾರ್ ಕಾರ್ಡ್, ಪಾಣಿ, ಬ್ಯಾಂಕ್ ಪಾಸ್ಬುಕ್ ಈ ಮೂರನ್ನ ತೆಗೆದುಕೊಂಡು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ FID ಅನ್ನ ಮಾಡಿಸ್ರಿ. FID ಮಾಡಿಸಿದವ್ರು ಏನಪ್ಪಾ ಅಂದ್ರೆ ನಾನು ಆಲ್ರೆಡಿ EKYC ಫ್ರೂಟ್ಸ್ EKYC ಬಗ್ಗೆ ಒಂದು ದೊಡ್ಡ ವಿಡಿಯೋನೇ ಮಾಡಿದ್ದೀನಿ. ಅದು 30-35 ಸಾವಿರ ಜನ ವೀಕ್ಷಣೆ ಮಾಡಿದ್ದಾರೆ. ಆದ್ರೂ ಕೂಡ ಇನ್ನೂ ಸಿನ್ನೂರು ಭಾಗದಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಅಂದ್ರೆ ಮೋರ್ ದೆನ್ 70% ಆಗಿದೆ, ಇನ್ನ 30% EKYC ಆಗಿಲ್ಲ. ಅದಕ್ಕೋಸ್ಕರ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ EKYC ಆಗಿದೆನಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ.
ನಿಮ್ಮ ಎಲ್ಲ ದಾಖಲಾತಿಗಳು ಅಪ್ಡೇಟ್ ಮಾಡ್ಕೊಳ್ಳಿ. FID ಅನ್ನ ಬರೆಸಿಟ್ಕೊಳ್ಳಿ. ಅಥವಾ ಆಗ್ಲಿಲ್ಲಪ್ಪ ಅಂದ್ರೆ ಅದೊಂದು ಕಾರ್ಡ್ ಟೈಪ್ ಆದ್ರೂ ಮಾಡ್ಕೊಳ್ಳಿ. ಯಾಕಂದ್ರೆ ಕಾರ್ಡ್ ಟೈಪ್ ಮಾಡ್ಕೊಂತಂದ್ರೆ ನಿಮಗೆ ಒಂದು ಅನುಕೂಲ. ನಿಮ್ಮ ಒಂದು ಕೃಷಿ ಇಲಾಖೆಗೆ 10 ಸಲ ನೀವು FID ತರ್ತಾ. ಯಾಕಂದ್ರೆ FID ಗೊಬ್ಬರ ಏನಪ್ಪಾ ಅಂದ್ರೆ ತಿಂಗಳಿಗೆ ಎಕರೆಗೆ ಒಂದು ಚೀಲ ಕೊಡ್ತಾರೆ. ಅದು ತಿಂಗಳಿಗೆ 1 ಚೀಲ ಕೊಡ್ತಾರೆ. ಪ್ರತಿ ತಿಂಗಳು ಅಂದ್ರೆ ನೀವು 3 ಚೀಲ ತರ್ತೀನಿ ಅಂದ್ರೆ 3 ತಿಂಗಳು ಹೋಗ್ಬೇಕಾಗತ್ತ. ಅದಕ್ಕೋಸ್ಕರ 3 ಸಲನೂ ಕೂಡ ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡೋ ಬದ್ಲಿ ನೀವೊಂದು FID ನ ಒಂದು ಕಾರ್ಡ್ ಟೈಪ್ ಮಾಡಿಸ್ಕೊಂಡ್ರೆ ನಿಮ್ಗೆ ಅನುಕೂಲ ಅಂತ ಹೇಳ್ತಾ, ಎಲ್ಲ ರೈತರು ಈ ಒಂದು ಮಾಹಿತಿಯನ್ನ ಶೇರ್ ಮಾಡ್ರಿ. ಈ ತರದ ಮಾಹಿತಿಗಳಿಗಾಗಿ ಕೃಷಿ ಜೊತೆ ವಿರೂಪಾಕ್ಷ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡ್ರಿ, ಬೆಲ್ ಬಟನ್ನ ಲೈಕ್ ಮಾಡ್ರಿ ಅಂತ ಹೇಳ್ತಾ ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ಲ ರೈತರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ್, ಜೈ ಜವಾನ್, ಜೈ ಕಿಸಾನ್.